ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನವರಾತ್ರಿಯ 7ನೇ ದಿನ ಸೆಪ್ಟೆಂಬರ್ 28 ಭಾನುವಾರ. ನಾವು ಆದಿಶಕ್ತಿಯ ಅತ್ಯಂತ ಉಗ್ರ, ಭಯಂಕರ ಮತ್ತು ಶಕ್ತಿಶಾಲಿಯಾದ ಸ್ವರೂಪವನ್ನು ಪೂಜಿಸುವ ಮಹಾದಿನ. ಇಂದು ನಾವು ಆರಾಧಿಸಲಿರುವುದು ಕಗ್ಗತ್ತಲೆಯಂತೆ ಕಪ್ಪಗಿದ್ದು ತನ್ನ ಉಸಿರಿನಿಂದಲೇ ಅಗ್ನಿಯನ್ನು ಉಗುಳುತ್ತಾ ದುಷ್ಟರನ್ನು ಸಂಹರಿಸುವ, ಆದರೆ ಭಕ್ತರಿಗೆ ತಾಯಿಯಂತೆ ಕರುಣೆ ತೋರುವ ಮಾತೆ ಕಾಳರಾತ್ರಿಯನ್ನು. ನಿಮ್ಮ ಜೀವನದಲ್ಲಿ ಶತ್ರುಗಳ ಕಾಟ, ದೃಷ್ಟಿದೋಷ, ಮಾಟಮಂತ್ರದ ಭಯ ಅಥವಾ ಅಜ್ಞಾತ ಭಯವಿದೆಯೇ? ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಶಕ್ತಿಶಾಲಿ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಮಾತೆ ಕಾಳರಾತ್ರಿಯ ಕಥೆಯು ದೇವಿ ಮಹಾತ್ಮ್ಯದಲ್ಲಿ ಅತ್ಯಂತ ರೋಚಕವಾಗಿ ಬರುತ್ತದೆ. ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರ ಸೈನ್ಯದಲ್ಲಿ ರಕ್ತಬೀಜ ಎಂಬ ಅತ್ಯಂತ ಶಕ್ತಿಶಾಲಿ ರಾಕ್ಷಸನಿದ್ದ. ಅವನಿಗೆ ಅವನ ದೇಹದಿಂದ ಒಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೂ ಅದರಿಂದ ಸಾವಿರಾರು ರಕ್ತಬೀಜರು ಹುಟ್ಟಲಿ ಎಂಬ ವರವಿತ್ತು. ದೇವಿಯು ಅವನೊಂದಿಗೆ ಯುದ್ಧ ಮಾಡುವಾಗ ಅವಳು ಅವನನ್ನು ಕೊಂದರೂ ಅವನ ರಕ್ತದಿಂದ ಲಕ್ಷಾಂತರ ರಾಕ್ಷಸರು ಹುಟ್ಟಿಕೊಳ್ಳುತ್ತಿದ್ದರು. ಆಗ ದೇವತೆಗಳೆಲ್ಲರೂ ಚಿಂತಾಕ್ರಾಂತರಾದರು. ಆ ಸಮಯದಲ್ಲಿ ದುರ್ಗಾದೇವಿಯು ತನ್ನ ಹುಬ್ಬಿನ ಮಧ್ಯದಿಂದ ಅತ್ಯಂತ ಭಯಂಕರವಾದ ಕಗ್ಗತ್ತಲೆಯಂತೆ ಕಪ್ಪಗಿರುವ 3 ಕಣ್ಣುಗಳುಳ್ಳ ಕತ್ತೆಯ ಮೇಲೆ ಕುಳಿತಿರುವ ತನ್ನ ಉಸಿರಿನಿಂದಲೇ ಅಗ್ನಿಯನ್ನು ಉಗುಳುವ ಒಂದು ಮಹಾಶಕ್ತಿಯನ್ನು ಸೃಷ್ಟಿಸಿದಳು. ಆ ಸ್ವರೂಪವೇ ಕಾಳರಾತ್ರಿ. ಆ ಕಾಳರಾತ್ರಿಯು ತನ್ನ ಬೃಹದಾಕಾರದ ಬಾಯಿಯನ್ನು ತೆರೆದು ರಕ್ತಬೀಜನ ದೇಹದಿಂದ ಬೀಳುವ ಪ್ರತಿಯೊಂದು ಹನಿ ರಕ್ತವನ್ನು ನೆಲಕ್ಕೆ ಬೀಳುವ ಮೊದಲೇ ಕುಡಿದು ಬಿಟ್ಟಳು. ರಕ್ತವಿಲ್ಲದೆ ರಕ್ತಬೀಜನು ನಿಶಕ್ತನಾಗಿ ಸತ್ತು ಹೋದ. ಹೀಗೆ ಕಾಳರಾತ್ರಿಯು ದುಷ್ಟರ ರಕ್ತವನ್ನೇ ಕುಡಿದು ಜಗತ್ತನ್ನು ರಕ್ಷಿಸಿದಳು. ದೇವಿ ಕಾಳರಾತ್ರಿಯ ಆರಾಧನೆ ಏಕೆ ಮಾಡಬೇಕು? ದುಷ್ಟಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿ ನಿವಾರಣೆಗಾಗಿ. ಕಾಳರಾತ್ರಿಯ ಹೆಸರು ಕೇಳಿದರೆ ಸಾಕು, ಭೂತ, ಪ್ರೇತ, ಪಿಶಾಚಿಗಳು ಮತ್ತು ಎಲ್ಲ ದುಷ್ಟಶಕ್ತಿಗಳು ದೂರ ಓಡುತ್ತವೆ. ಶತ್ರುನಾಶ ಮತ್ತು ನಿರ್ಭಯತೆ. ಅವಳು ಶತ್ರು ಸಂಹಾರಕಳಾದ್ದರಿಂದ ನಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಶತ್ರುಗಳನ್ನು ನಾಶ ಮಾಡಿ ಧೈರ್ಯ ಮತ್ತು ನಿರ್ಭಯತೆಯನ್ನು ನೀಡುತ್ತಾಳೆ. ದೃಷ್ಟಿದೋಷ, ಮಾಟಮಂತ್ರದಿಂದ ರಕ್ಷಣೆ ನೀಡುತ್ತಾಳೆ. ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಇರುವ ಎಲ್ಲ ರೀತಿಯ ದೃಷ್ಟಿದೋಷ, ಮಾಟಮಂತ್ರಗಳ ಪ್ರಭಾವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ. ಶನಿ ಗ್ರಹದ ಅನುಗ್ರಹಕ್ಕಾಗಿ. ಜ್ಯೋತಿಷ್ಯದ ಪ್ರಕಾರ ಕಾಳರಾತ್ರಿ ದೇವಿಯು ಶನಿ ಗ್ರಹದ ಅಧಿಪತಿ. ಅವಳನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಶನಿಯ ದೋಷಗಳು, ಅಷ್ಟಮ ಶನಿ, 7.5 ಶನಿ ನಿವಾರಣೆಯಾಗಿ ಶನಿಯ ಕೃಪೆ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ನೆನಪಿಡಿ, ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ಇಂದೂ ಕೂಡ ನಿರಂತರವಾಗಿ ಉರಿಯುತ್ತಿರಬೇಕು. ಅದರ ಬೆಳಕು ನಮ್ಮ ಮನೆಯ ಎಲ್ಲ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತದೆ. ಈ 9 ದಿನಗಳಲ್ಲಿ ದೇವಿ ಮಹಾತ್ಮೆಯನ್ನು ಪಠಿಸುವುದರಿಂದ ಅದರ ಪ್ರತಿಯೊಂದು ಶ್ಲೋಕವು ಒಂದೊಂದು ಶಕ್ತಿಶಾಲಿ ಮಂತ್ರವಾಗಿ ಪರಿವರ್ತನೆ ಆಗುತ್ತದೆ. ಈ ಶ್ಲೋಕಗಳ ಧ್ವನಿಯ ಕಂಪನ ನಮ್ಮ ಮನೆಯ ವಾಸ್ತುವನ್ನು ಶುದ್ಧೀಕರಿಸಿ ಒಂದು ದೈವಿಕ ಶಕ್ತಿ ಕೇಂದ್ರವನ್ನು ನಿರ್ಮಿಸುತ್ತದೆ. ಇಂದಿನ ದಿನ ಪಾಲಿಸಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ. ಇಂದು ಸೆಪ್ಟೆಂಬರ್ 28 ಭಾನುವಾರ. ಸಪ್ತಮಿ ತಿಥಿ ಆರಂಭವಾಗುವುದು ಮಧ್ಯಾಹ್ನ 2:45. ಮುಕ್ತಾಯವಾಗುವುದು ಸೆಪ್ಟೆಂಬರ್ 29 ಸೋಮವಾರ ಸಂಜೆ 5:19. ಇಂದಿನ 7ನೇ ದಿನದ ಶುಭ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣವು ಶಕ್ತಿ, ಉತ್ಸಾಹ, ಸೃಜನಶೀಲತೆ ಮತ್ತು ಸಕಾರಾತ್ಮಕತೆಯ ಸಂಕೇತ. ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ: ಓಂ ದೇವಿ ಕಾಳರಾತ್ರಿ ನಮಃ. ದೇವಿಗೆ ಕೃಷ್ಣ ಕಮಲ ಅಥವಾ ರಾತ್ರಿ ಅರಳುವ ಹೂವುಗಳು ಅತ್ಯಂತ ಪ್ರಿಯಕರ. 7ನೇ ದಿನ ದೇವಿಗೆ ಬೆಲ್ಲದಿಂದ ಮಾಡಿದ ಪದಾರ್ಥವನ್ನು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ. ಇದು ನಮ್ಮನ್ನು ಹಠಾತ್ ಸಂಕಷ್ಟಗಳಿಂದ ಮತ್ತು ನೋವುಗಳಿಂದ ರಕ್ಷಿಸುತ್ತದೆ. ಇಂದು ಪಾಲಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ. ಶತ್ರುಬಾಧೆ, ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿ ನಿವಾರಣೆಗಾಗಿ ಕಾಳರಾತ್ರಿ ದೀಪ ಹಚ್ಚುವುದು ಅವಶ್ಯಕ. ರಾತ್ರಿಯ ಸಮಯದಲ್ಲಿ 9 ಗಂಟೆಯ ನಂತರ ಒಂದು ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಕಪ್ಪು ಬಣ್ಣದ ಬತ್ತಿಯನ್ನು ಬಳಸಿ ದೀಪವನ್ನು ಇಂದಿನ ರಾತ್ರಿ ಹಚ್ಚಬೇಕು. ಆ ದೀಪವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಬಲಭಾಗದಲ್ಲಿ ಇಡಿ. ದೀಪವನ್ನು ಇಡುವಾಗ ನಿಮ್ಮ ಎಲ್ಲ ಶತ್ರುಗಳು ಮತ್ತು ನಿಮ್ಮ ಮನೆಯ ಮೇಲಿರುವ ದೃಷ್ಟಿದೋಷವು ನಾಶವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಕಾಳರಾತ್ರಿಯು ರಾತ್ರಿಯ ಅಧಿದೇವತೆ. ಸಾಸಿವೆ ಎಣ್ಣೆ ಮತ್ತು ಕಪ್ಪು ಬತ್ತಿಯು ಶನಿ ಮತ್ತು ರಾಹುವಿನ ಕಾರಕ. ಈ ದೀಪವು ನಿಮ್ಮ ಮನೆಗೆ ಬರುವ ಎಲ್ಲ ದುಷ್ಟಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೊಸ್ತಿಲಲ್ಲೇ ತಡೆದು ನಾಶ ಮಾಡುತ್ತದೆ. ಇದು ಒಂದು ಶಕ್ತಿಶಾಲಿಯಾದ ರಕ್ಷಾ ದೀಪ. ಶನಿ ದೋಷ, 7.5 ಅಷ್ಟಮ ಶನಿ ನಿವಾರಣೆಗಾಗಿ ಛಾಯಾದಾನವನ್ನು ಮಾಡಬೇಕು.
ಒಂದು ಹಿತ್ತಾಳೆ ಅಥವಾ ಸ್ಟೀಲ್ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖದ ನೆರಳನ್ನು ನೋಡಿ, ನಂತರ ನನ್ನ ಶನಿ ದೋಷಗಳು ನಿವಾರಣೆ ಆಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಅಥವಾ ಯಾವುದೇ ಬಡವನಿಗೆ ದಾನವನ್ನು ಮಾಡಿ. ಕಾಳರಾತ್ರಿಯು ಶನಿಯ ಅಧಿದೇವತೆಯಾದ್ದರಿಂದ ಅವಳ ದಿನದಂದು ಮಾಡುವ ಈ ಛಾಯಾದಾನವು ಶನಿಯ ನಕಾರಾತ್ಮಕ ಪ್ರಭಾವವನ್ನು ಅತ್ಯಂತ ಶೀಘ್ರವಾಗಿ ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಮಾತೆ ಕಾಳರಾತ್ರಿಯ ರೂಪವು ಭಯಂಕರವಾಗಿರಬಹುದು, ಆದರೆ ಅವಳ ಹೃದಯವು ತಾಯಿಯಂತೆ ಕರುಣಾಮಯಿ. ಅವಳು ಯಾವಾಗಲೂ ಶುಭಂಕರಿ. ಈ ನವರಾತ್ರಿಯಂದು ಆ ಮಹಾಕಾಳಿಯು ನಿಮ್ಮ ಜೀವನದಲ್ಲಿರುವ ಎಲ್ಲ ಕತ್ತಲನ್ನು, ಭಯವನ್ನು, ಶತ್ರುಗಳನ್ನು ನಾಶ ಮಾಡಿ ಜ್ಞಾನ ಮತ್ತು ನಿರ್ಭಯತೆಯ ಬೆಳಕನ್ನು ತುಂಬಲಿ. ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕಾಳಿಮಾ ಎಂದು ಬರೆಯಿರಿ. ನಾಳೆ 8ನೇ ದಿನದ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ರಹಸ್ಯ ವೇದದೊಂದಿಗೆ ಸದಾ ಇರಿ. ನಮಸ್ಕಾರ.